ನಾನು ಕೂಲಾಗಿದ್ರೆ ಮಾತ್ರ ಏನು ಅನಿಸ್ಲಿಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ. ಅದು ಹಾರ್ಕೊಂಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗ್ಬೋದು. ಇದು ಮನ್ಸಲ್ಲಿ ಒಂದ್ಸಲ ನೆನಪಿಸ್ಕೊಳ್ಳೋ, ಆ ಕ್ಷಣನೇ ನಿನ್ನ ಮುಂದೆ ಇರ್ತೀನಿ. ಆನೆ ಬಂತೊಂದಾನೆ, ಇಲ್ಲಿಗೆ ಯಾಕೆ ಬಂತು? ನಿಮ್ಮ ಮೊದಲನೇ ಪ್ರಶ್ನೆ ಆಪ್ಷನ್ ಸಿ. ನಿಂಗೆ ಏನು ತಗಬೇಕು? ಎಸ್ ಸರ್, ಆಪ್ಷನ್ ಡಿ ಲಾಕ್ ಮಾಡಿ. ಗೌಡ್ರೆ, ಆಪ್ಷನ್ ಡಿ ಮಾಡಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಇತಿ ಗರ್ಭ ಸಂಜಾತ. ನಾನು ಕರ್ನಾಟಕ ಜನತೆಗೆ ಗೊತ್ತಿರೋದು ಕೋಸುಡಿ ಅಂತ. ಇದು ನಮ್ಮೂರು, ನನ್ನ ಹೆಸರು ಕೋಸುಡಿ ಅಂತ. ಓಕೆ ಅಲ್ಲ? ಏಕಲ್ಲ? ಓಕೆ ಓಕೆ. ನಮ್ಮ ಗೆಸ್ಟ್ ಇಂಟ್ರೋ ಹೇಗಿರುತ್ತೆ ಅಂದರೆ, ಒಂದು ಹಾಡಿನ ಮೂಲಕ ಆನೆ ಬಂತೊಂದಾನೆ, ಯಾವೂರಾನೆ, ಇಲ್ಲಿಗೆ ಯಾಕೆ ಬಂತು? ಲೆಟ್ ದ ಕೌಂಟರ್ ಬಿಗಿನ್. ಎಸ್, ಬಟ್ ಶಯನ್ ಇವಾಗ ಆ್ಯಂಕರಿಂಗ್ ಮಾಡ್ತಾರೆ ನಮ್ಮ ಈ ಮಾಯೆ ಚಾನಲಲ್ಲಿ. ಇವತ್ತಿನ ಆ್ಯಂಕರ್ ದ ಮೋಸ್ಟ್ ಫೇಮಸ್ ಪರ್ಸನಾಲಿಟಿ ಕೋಸುಡಿ. ಸೊ ಕೋಸುಡಿ ಸರ್, ಸ್ಟಾರ್ಟ್ ಮಾಡಿ. ನಾನು ಕರ್ನಾಟಕ ಜನತೆಗೆ ಗೊತ್ತಿರೋದು ಕೋಸುಡಿ ಅಂತ. ಇವಾಗ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಶಯನ್ ಅಂತ. ಹಾಗೂ ನೀವು ಎಲ್ಲರೂ ಯೂಟ್ಯೂಬಲ್ಲಿ ಏನೋ ವಲ್ವಾರ ಅಂತ ಟೈಪ್ ಮಾಡಿ ಟ್ರೈಲರ್ನ ಹುಡ್ಕೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಕಡೆನೂ ನಾವು ಪಾಂಪ್ಲೆಟ್ಸ್ನ ಹಚ್ಚುತ್ತಾ ಇದ್ದೀವಿ. ಅಲ್ಲಿ ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನ್ ಮಾಡಿ ನಿಮಗೆ ಟ್ರೈಲರ್ ಸಿಗುತ್ತೆ. ಇಷ್ಟ ಆದಾಗ ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಅಥವಾ ಕಾಲೇಜವರು ಅಂದರೆ ನಿಮಗೆ ಅಂತ ಕಾರ್ನರ್ ಸೀಟ್ ಬುಕ್ ಆಗಿರುತ್ತೆ, ನೀವು ನಿಮ್ಮ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ಬೋದು. ಸಿಂಗಲ್ಲು ಇದ್ದರೆ ನಿಮ್ಮಮ್ಮ ಜೊತೆ ಹೋಗ್ರಪ್ಪ, ನೋ ಚಾಯ್ಸ್. ಓಕೆ, ಆ್ಯಂಕರ್ ಇಂಟ್ರೊಡಕ್ಷನ್ ಆಯಿತು. ಕ್ವಶನ್ ಈಗ ನಿಮ್ಮ ಮೊದಲನೇ ಪ್ರಶ್ನೆ. ಎಸ್, ಮೂವಿ ಹೆಸರೇನು? ಮೂವಿ ಹೆಸರೇನು? ವಲವಾರ. ನೀವು ಮೂವಿನ ನೋಡಿದಾಗ ಏನು ಅನ್ನಿಸ್ತು? ಏನೂ ಅನಿಸ್ಲಿಲ್ಲ. ಹಂಗಂದರೆ ಯಾವ ಫೀಲಿಂಗ್ ನಿಮಗೆ ಇದಾಯಿತು? ಏನೂ ಫೀಲೇ ಆಗಲಿಲ್ಲ. ಓಕೆ, ನಿಮ್ಮ 1 ಕೋಟಿ ಗೆಲ್ಲುವ ಪ್ರಶ್ನೆ. ಮೂವಿಲಿ ಅಪ್ಪನ ಹೆಸರೇನು? ಐ ನೀಡ್ ಆಪ್ಷನ್ಸ್. ಆಪ್ಷನ್ ಎ, ನಂಗೆ ಗೊತ್ತಿಲ್ಲ, ನಾ ಸೋತೆ. ಆಪ್ಷನ್ ಬಿ, ನಾಲ್ಗೆಲ್ಲೈತೆ ಆಚೆ ಬರ್ತಾಯಿಲ್ಲ. ಆಪ್ಷನ್ ಸಿ, ನಿಂಗೆ ಏನು ತಗಬೇಕು? ಆಪ್ಷನ್ ಡಿ, ನಾನು ಯಾರಿಗೂ ಹೇಳಲ್ಲ. ಎಸ್ ಸರ್, ಆಪ್ಷನ್ ಡಿ ಲಾಕ್ ಮಾಡಿ. ಆಪ್ಷನ್ ಡಿ. ಗೌಡ್ರೆ, ಆಪ್ಷನ್ ಡಿ ಮಾಡಿ. ನಿಮ್ಮ ಉತ್ತರ ತಪ್ಪು. 1 ಕೋಟಿ ಸಿಕ್ತಿತ್ತು. ತುಂಬ ಖುಷಿ ಆಗುತ್ತೆ ಕೋಸುಡಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ತುಂಬ ಲೈವ್ಲಿ, ತುಂಬ ಬಬ್ಲಿ ಕ್ಯಾರೆಕ್ಟರ್, ಒಂದು ಬಾಂಬ್ ಥರ ನೀವು. ಸೊ ಹೆಂಗೆ ಸಿಕ್ತು ಆಪರ್ಚುನಿಟಿ ವಲವಾರ? ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ಹೆಂಗೆ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಸುದೀಪು ಮತ್ತು ಶಿವಣ್ಣ ಅಣ್ಣವರು. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅಣ್ಣವರು? ನಮ್ಮ ರಾಜ್ಕುಮಾರ್ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬಂದು ಬಿಡಿದ್ರು ಅಲ್ಲ, ಅವ್ರಿಗೆ ಗೊತ್ತು. ಅವ್ರದ್ದು ಡೈಲಾಗ್ ಎಲ್ಲ ನಾನು ಒಂದ್ಸಲ ನೋಡೋ ಸಾಕು ಹೇಳ್ತಾ ಇದ್ದೆ. ಒಂದು ಡೈಲಾಗ್ ಹೇಳಂಗಿದ್ರೆ? ಸುದೀಪ್ ಸರ್ದು ಹೇಳ? ಆಯ್ತು, ಆಮೇಲೆ ಅಣ್ಣವ್ರದ್ದು ಹೇಳಬೇಕು. ನಮ್ಮ ಅಣ್ಣವ್ರದ್ದು ಹೇಳೋಕ್ಕೇನೆ ಒಂಥರ ಬೇಜಾರು. ಯಾಕೋ? ಅವರು ಇದ್ದಾಗ ಎಂಥ ಒಳ್ಳೆ ಕೆಲಸ ಮಾಡಿದ್ರು. ವಿ ಮಿಸ್ ಹಿಮ್ ಅ ಲಾಟ್. ಅವ್ರದ್ದು ಇವಾಗ ನೆನಪಿಸ್ಕೊಂಡು ಹೇಳಿದ್ರೆ ಅಷ್ಟು. ಏನು ಬೇಕಾದ್ರೆ ಒಂದು ಹೇಳ್ತೀನಿ. ಓಕೆ, ಚಿಕ್ಕದಾಗಿ ಹೇಳ್ತೀನಿ. ಅವ್ರು ಸಕ್ಕಟ್ಟು ಹುಟ್ಟಿದ್ರು. ಓಕೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಇತಿ ಗರ್ಭ ಸಂಜಾತ, ಚತುರ್ಮುಖನ ಬ್ರಹ್ಮನ ಮೊಮ್ಮಗ. ಅದಾತನಿಂದಲೇ ವಿಧಿವರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಟ್ಟಾಸವನ್ನು ಸುಟ್ಟು ಆದಿತ್ಯ ಮಟ್ಟಾಸವನ್ನೇ ಮಟ್ಟಾಗಿ ಸಾಸಿ. ಅಷ್ಟೇ.
ಇನ್ನೂ ಎಷ್ಟೊಂದು ಗೊತ್ತಿದೆ. ಅರೆ ಇವಾಗ ಹೇಳೋಕೋರೆ ಅಷ್ಟೇ, ಏನೊಂದು 2 ಅವರ್ ಆಗೋಗ್ಬಿಡುತ್ತೆ ಅಲ್ವಾ? ಸುದೀಪ್ ಸರ್ದೆಲ್ಲ. ಎಸ್, ಕಮ್ ಆನ್. ಓಲ್ಡ್ದೊಂದು ಹೇಳ್ತೀನಿ, ನ್ಯೂದೊಂದು ಹೇಳ್ತೀನಿ. ಓಕೆ, ರೆಡಿ? ಫಸ್ಟ್ ಓಲ್ಡು ಬಚ್ಚನ್ ಮೂವಿದು. ನಾನು ಕೂಲ್ ಆಗಿದ್ರೆ ಮಾತ್ರ ಜೆಂಟಲ್ ಮ್ಯಾನ್, ವೈಲೆಂಟ್ ಅನ್ನೋ ಬಗ್ಗಿಸ್ಕೊಂಬಾರ್ಸೋ ಬಚ್ಚನ್. ಮತ್ತೆ ನ್ಯೂದು ಬಂದು ಮಾರ್ಕದು. ಓಕೆ, ಆ್ಯಕ್ಚುಲಿ ಅದರಲ್ಲಿ ಎಷ್ಟೊಂದು ಗೊತ್ತಿದೆ. ಅದು ಹಾರ್ಕೊಂಬರುತ್ತೆ, ಚಿರತೆ ಓಡ್ಕೊಂಬರುತ್ತೆ. ಅದನ್ನು ನಾನು ಸುದೀಪ್ ಸರ್ನ ಮೀಟ್ ಆದಾಗಲೇ ಹೇಳ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಅಯ್ಯೋ ಪರವಾಗಿಲ್ಲ, ಈಗ ನಾವು ಮಾಡೋ ವಿಡಿಯೋ ಸುದೀಪ್ ಸರಿಗೆ ರೀಚ್ ಆಗುತ್ತೆ, ಆವಾಗಲೂ ನಾವು ಅದನ್ನು ಕನೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಎಸ್, ಯು ಕ್ಯಾನ್. ಅದು ಹಾರ್ಕೊಂಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗ್ಬೋದು. ಇದು ಮಾರ್ಕ್. ಒಂದ್ಸಲ ನೆನಪಿಸ್ಕೊಳ್ಳೋ, ಆ ಕ್ಷಣನೇ ನಿನ್ನ ಮುಂದೆ ಇರ್ತೀನಿ. ಮತ್ತು ಇನ್ನೊಂದು ಸ್ಟೀಫನ್ಗೆ ಹೇಳ್ತಾರೆ ಗೊತ್ತಾ, ಫಸ್ಟ್ ಟೈಮ್ ಅಲ್ವಾ ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಸ್ಟೀಫನ್, ಚೆನ್ನಾಗಿದ್ದೀನಾ? ಆ ಕೌಂಟ್ರೆ ಒಂಥರ, ನಮ್ಮ ಬಾಸೇ ಒಂಥರ. ನಮ್ಮ ಬಾಸೇ ಒಂಥರ. ಅವ್ರ ಬಾಸ್ ಯಾರಂತ ನಿಮ್ಗೆ ಗೊತ್ತಾಯ್ತಲ್ಲ, ಸುದೀಪ್ ಬಾಸ್ ಅಲ್ವಾ? ಸೊ ಎಂಥ ಡೈಲಾಗ್ ಎಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀಯಾ? ಚಿಕ್ಕ ವಯಸ್ಸಿಂದನೂ ಒಂದ್ಸಲ ನೋಡ್ರೆ ಸಾಕು ಹೇಳ್ಬಿಡ್ತಾ ಇದ್ದೆ ಶೂಟಿಂಗಲ್ಲೂ. ನನಗೆ ನಾನು ಅವಾಗ ನೋಡಿದಾಗಲೆಲ್ಲ ನಮ್ಮಮ್ಮ ವಿಡಿಯೋ ಮಾಡ್ತಾಯಿತ್ತು, ನಾನು ಏನೇನೋ ಆ ಡೈಲಾಗ್ಸ್ನೆಲ್ಲ ಹೇಳ್ತೇನಲ್ಲ, ಅದನ್ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸ್ಟೇಟಸ್ಗೆ ಹಾಕ್ತಾಯಿತ್ತು. ಆವಾಗ ಏನಾಯಿತು ಅಂದರೆ, ಸ್ಟೇಟಸ್ಗೆ ಹಾಕ್ತಾಯಿತ್ತು ಅಲ್ವಾ, ಅದರಿಂದ ನೋಡ್ಬಿಟ್ಟು ನಮ್ಮಮ್ಮನ ಫ್ರೆಂಡ್ ಒಬ್ರು ಇದ್ದರು, ಅವರು ರ್ಯಾಂಪ್ ವಾಕ್ ಇದು ಅವ್ರ ಹೆಡ್ಡು. ಅದಕ್ಕೆ ಓಕೆ, ಆವಾಗ ನೀನು ಒಂದ್ಸಲ ನಿನ್ನ ಮಗನ್ನ ಕಳಿಸು ರ್ಯಾಂಪ್ ವಾಕ್ಗೆ ನೋಡೋಣ ಅಂತ. ಅವಾಗ ನಾನು ಇನ್ನೂ ಬರೀ 2 ವರ್ಷ. ಆವಾಗ ಸ್ಟೇಜಲ್ಲಿ ರ್ಯಾಂಪ್ ವಾಕ್ ಮಾಡಿ ಡೈಲಾಗ್ ಹೇಳಿದೆ ಒಂದ್ಸಲ. ಅದನ್ನ ನೋಡಿ ಅಲ್ಲಿ ಎಷ್ಟೊಂದು ಜನ ಡೈರೆಕ್ಟರ್ಸ್ ಇದ್ದರು, ಅವರು ನಂಗೆ ಬೇಕಲ್ಲ ಅಂತ ಒತ್ತಗೊಂಡ್ರು. ಓಕೆ, ಶಯನ್ ಬೇಕು ನಮಗೆ ಅಂತ. ಅವತ್ತಿಂದ ಹಿಡ್ದು ಇವತ್ತಿನ ತನಕ ಆ ಜರ್ನಿನೇ ಒಂದು ಮಾಸ್ ಜರ್ನಿ. ಇಲ್ಲಿದ್ದವನು ಇಲ್ಲಿಗೆ ಬಂದ್ಬಿಟ್ಟ. ನೆಕ್ಸ್ಟ್ ಇದು ಮ್ಯಾನರಿಸಮ್ ಯಾರ್ದು? ಮಾಸ್ಟರ್ ಶಯಂತ್. ಓ, ನಾನು ಅಂದ್ಕೊಂಡೆ ಮಾರ್ಕ್ದಂತ. ನೋ. ಓಕೆ, ಎಷ್ಟು ವರ್ಷ ಇವಾಗ? ಇವಾಗ 10 ವರ್ಷ. 10 ವರ್ಷ. ನಾನು ಒಂದು ಮೂವಿ ಮಾಡಿದ್ದೆ, ಅದಾದಮೇಲೆ ನಮ್ಮಮ್ಮ ನೋಡಿದ್ರು. ಆ ಮೂವಿ ಎಲ್ಲ ಚೆನ್ನಾಗಿತ್ತು. ಆದರೆ ಏನಾಯಿತು ಅಂದರೆ, ಆ ಪ್ರೊಡ್ಯೂಸರ್ ಒಬ್ರು ಇದ್ದರು, ಮೂವಿ ಮಾತ್ರ ನಾನು ಮೂಗ ಅದರಲ್ಲಿ. ಓಹೋ, ಹೆಂಗೆ? ಹೌ ಇಟ್ಸ್ ಪಾಸಿಬಲ್ ಬ್ರೋ? ಹಂಗಾನೆ ನನಗೆ ಮಾತಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಅದು ಆ್ಯಕ್ಟ್ ಮಾಡಿ ತೋರಿಸಿ ನನಗೆ ಪ್ಲೀಸ್. ನಂಗೆ ಕಿವಿನೇ ಕೇಳಿಸ್ತಾ ಇರಲಿಲ್ಲ. ಅಲ್ಲ, ಏನೋ ಹೇಳಬೇಕಲ್ಲ, ನನಗೇನೋ ಹೇಳಬೇಕೀಗ. ಕನೆಕ್ಟ್ ಮಾಡಿ. ಹಾಂ, ಓಕೆ. ಹಾಂ, ಮೂಗ. ಏನು ಹೇಳಿ? ನಂಗೆ ಹೊಟ್ಟೆಗೆ ಊಟ ಇಲ್ಲ ಅಂತ. ನಂಗೂ ಬನ್ನು ತಿನ್ನಕ್ಕೆ ಬೇಕು ಅಂತ. ಆಮೇಲೆ ಕೊಡಿಸ್ತೀನಿ, ಓಕೆನಾ? ಓಕೆ, ರೆಡಿ. ಹಾಂ, ಅದು ಒಂದು ಮೂವಿ ಆಗಿದ್ದು. ಏನಾಯಿತು ಅಂದರೆ, ಪ್ರೊಡ್ಯೂಸರ್ ಈ ಥರ ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸ್ ಎಂತಕ್ಕೂ ಬಿಡಲಿಲ್ಲ. ಸುಮ್ಮನೆ 1 ದಿವಸ ಅಷ್ಟೇ ಓಡಿತು. ಫಸ್ಟ್ ಫಿಲಮ್ ಫ್ಲಾಪು. ಆಮೇಲೆ ಅದಾದಮೇಲೆ ಅದಕ್ಕೇ ಈ ಥರ ಆಗಬಾರ್ದು ಅಂತ ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸ್ಗೆ 3.5 ವರ್ಷದಿಂದ ಹೋಗಿ ಆಕ್ಟಿಂಗ್ ಅಭ್ಯಾಸ. ಇವಾಗ್ಲೂ ನಾನು ಫಸ್ಟ್ ಡೇ ಹೋದಾಗ ಒಂದು 4-5 ಜನ ಇದ್ರು. ಸಮ್ಮರ್ ಕ್ಯಾಂಪು, ಅಲ್ಲೊಂದು 4-5 ಜನ ಇದ್ರು. ನಂಗೊಂದು ಡೈಲಾಗ್ ಕೊಟ್ಟಿದ್ರು ಚಿಕ್ಕದು, ಅದೇ ಹೇಳಿದ್ದೆ ಗೊತ್ತಾ, ಒಂದು ಬಚ್ಚಂದು ಡೈಲಾಗ್. ನೋಡಿದ್ರಲ್ಲ ಅವರು ಆ ವಿಡಿಯೋನ, ಅದನ್ನ ಹೇಳೋ ಅಂತ. ನಾನು ಆ್ಯಕ್ಚುಲಿ ಹೆಂಗೆ ಹೇಳಿದ್ದೆ ಗೊತ್ತಾ ಅಲ್ಲಿ, ಹೆಂಗೆ? ನಾನು ಕೂಲ್ ಆಗಿದ್ರೆ ಮಾತ್ರ ಹಂಗೆ ಹೇಳಿದ್ದೆ. ಸ್ಟೇಜ್ ಫಿಯರ್. ನಿಮಗೂ ಸ್ಟೇಜ್ ಫಿಯರ್ ಇದೆಯಾ? ಸೀರಿಯಸ್ಲಿ? ಇವಾಗ ಸ್ಟೇಜನ್ನೇ ಅವತ್ತು ಒಂದು 10-15 ಜನರಿದ್ರು. ಅವತ್ತೇ ನಾನು ಅವತ್ತು ಮನೆಗೆ ಹೋದಾಗ ನಮ್ಮಮ್ಮಗೆ ಏನು ಹೇಳಿದೆ ಗೊತ್ತಾ, ಮಾಲ್ 10-15 ಜನ ಇದ್ದಾರಮ್ಮ, ನಾನು ಹೆಂಗಮ್ಮ ಹೇಳೋದು. ಇನ್ನೂ ಅದು ಲಾಸ್ಟ್ ಡೇ ನಾವು ಸ್ಟೇಜ್ ಮೇಲೆ ಸ್ಕಿಟ್ ಮಾಡೋದು, ನನಗೆ ಬೇರೆ ಮೇಯ್ನ್ ರೋಲು. ಅಯ್ಯೋಯ್ಯೋ ಏನಮ್ಮ ಮಾಡೋದು, ಅಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಇರ್ತಾರೆ, ನೋಡಿ ನಾನು ನಗಾಡ್ಬಿಟ್ರೆ ಅಂತ. ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ
ಹಂಗಂದ್ರೆ ನನಗೆ ಹೆಂಗೆ ಗೊತ್ತಾ, ಏನು ಶರ್ಟ್ ಇಲ್ಲ ಏನೂ ಇಲ್ಲ, ಬರೀ ಒಂದು ಇದು ಬರುತ್ತೆ ಗೊತ್ತಾ, ದೊಡ್ಡದೊಂದು ಇದು ಶಾರ್ಟ್ಸ್. ಹಾಂ ಹಾಂ, ಪಟ್ಟೆ ಪಟ್ಟೆ ಗೊತ್ತಾಯ್ತು. ಅದಕ್ಕೆ ಏನೋ ಫೇಮಸ್ ಹೆಸರಿದೆ. ಹೌದು ಹೌದು, ಪಟಾಪಟಿ ಚಡ್ಡಿ. ಅಷ್ಟೇ. ಅವತ್ತು ನಮ್ಮಮ್ಮ ಅಂದಿದ್ದೇನು ಅಂದರೆ, ನೀನು ಆಡಿಯನ್ಸು ಏನು ಅನ್ಕೊತಾರೆ ಅಂತ ನೋಡಬೇಡ, ಅವ್ರಿಗೋಸ್ಕರ ಅಲ್ಲ ನೀನು ಮಾಡ್ತಾರ, ನಿನಗೋಸ್ಕರ ಅಂತ. ಅವತ್ತು ಇನ್ಸ್ಪಿರೇಷನ್ ತೊಗೊಂಡವನು ನನಗೆ ಅವತ್ತು ಸರ್ಟಿಫಿಕೇಟ್ ಸಿಕ್ತು. ನಂಗೆ ಅದು ಫಸ್ಟ್ ಪ್ರೈಸ್ ಥರ. ಆ್ಯಕ್ಚುಲಿ ಅಲ್ಲಿ ಎಲ್ಲರಿಗೂ ಕೊಡ್ತಾರೆ, ನಂಗೊಂಥರ ಸ್ಪೆಷಲ್ ಫೀಲಿಂಗ್. ಹೊಸೊಬ್ಬ ಮೇಯ್ನ್ ರೋಲು, ಸ್ಟೇಜ್ ಫಿಯರ್ ಇಲ್ಲ, ಎಲ್ಲರೂ ಚಪ್ಪಾಳೆ ಹೊಡಿತಾಯಿದ್ರು, ವಿಸಿಲ್ಲು, ಸರ್ಟಿಫಿಕೇಟ್. ನಂಗೊಂಥರ ಸೆಲೆಬ್ರಿಟಿ. ಇದು ಹಂಗಾಯ್ತು. ಅದಾದಮೇಲೆ ಇದುವರೆಗೂ ನಾನು ಸಮ್ಮರ್ ಕ್ಯಾಂಪಿಗೆ ಹೋಗ್ತೀನಿ, ಎಲ್ಲ ಸ್ಕಿಟ್ಟಲ್ಲೂ ನನಗೆ ಮೇಯ್ನ್ ರೋಲ್. ಒಂದು ಬೇರೆ ಲೆವೆಲ್ ಅಂತ.